ಅಧ್ಯಾಯ 25. ಅಬ್ರಾಹಮನು ಕೆಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರಾನ್, ಯೋಕ್ಷಾನ್, ಮೆದಾನ್, ಮಿದ್ಯಾನ್, ಇಷ್ಬಾಕ್, ಶೂಹ ಇವರನ್ನು ಹೆತ್ತಳು. ಯೋಕ್ಷಾನನು ಶೆಬಾ, ದೆದಾನ್ ಎಂಬುವರನ್ನು ಪಡೆದನು. ಅಶ್ಶೂರ್ಯರು, ಲೆಟೂಷ್ಯರು, ಲೆಯೂಮ್ಯರು ದೇದಾನನಿಂದ ಹುಟ್ಟಿದರು. ಗೇಫಾ, ಗೆಫೇರ್, ಹನೋಕ್, ಅಬೀದಾ, ಎಲ್ದಾಗ ಎಂಬುವರು ಮಿದ್ಯಾನನಿಂದ ಹುಟ್ಟಿದರು. ಇವರೆಲ್ಲರೂ ಕೆಟೂರಳ ಸಂತತಿಯವರು. ಅಬ್ರಾಹಮನು ತನಗಿದ್ದ ಆಸ್ತಿಪಾಸ್ತಿಯನ್ನೆಲ್ಲ ಇಸಾಕನಿಗೆ ಕೊಟ್ಟನು. ತನ್ನ ಉಪಪತ್ನಿಯರ ಮಕ್ಕಳಿಗೆ ಕೆಲವು ಸೊತ್ತುಗಳನ್ನು ದಾನ ಮಾಡಿ, ತಾನು ಇನ್ನೂ ಜೀವದಿಂದಿರುವಾಗಲೇ ಅವರನ್ನು ತನ್ನ ಮಗ ಇಸಾಕನ ಬಳಿಯಿಂದ ದೂರಕ್ಕೆ ಪೂರ್ವ ದಿಕ್ಕಿನಲ್ಲಿದ್ದ ಕೇದೆಮ್ ನಾಡಿಗೆ ಕಳುಹಿಸಿಬಿಟ್ಟನು. ಅಬ್ರಾಹಮನು 175 ವರ್ಷ ಬದುಕಿದ್ದನು. ಪೂರ್ಣ ಆಯುಷ್ಯವನ್ನು ಕಳೆದು ಹಣ್ಣು ಮುದುಕನಾಗಿ ಪ್ರಾಣ ಬಿಟ್ಟು ಅವನು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಮಕ್ಕಳಾದ ಇಸಾಕ್, ಇಷ್ಮಾಯೇಲರು ಅವನನ್ನು ಹಿತ್ಯನಾದ ಚೋಹರನ ಮಗ ಎಫ್ರೋನನ ಹೊಲದಲ್ಲಿದ್ದ ಮಲ್ಕ್ಪೇಲದ ಗವಿಯಲ್ಲಿ ಸಮಾಧಿ ಮಾಡಿದರು. ಅದು ಮಮ್ರೆಗೆ ಪೂರ್ವ ದಿಕ್ಕಿನಲ್ಲಿದೆ. ಅಬ್ರಾಮನೇ ಹಿತ್ಯರಿಂದ ಕೊಂಡುಕೊಂಡ ಹೊಲ ಅದು. ಅದರಲ್ಲೇ ಅವನಿಗೂ ಅವನ ಹೆಂಡತಿ ಸಾರಾಳಿಗೂ ಸಮಾಧಿ ಆಯಿತು. ಅಬ್ರಾಹಮನು ಕಾಲವಾದ ಬಳಿಕ ಮಗ ಇಸಾಕನನ್ನು ದೇವರು ಆಶೀರ್ವದಿಸಿದರು. ಇಸಾಕನು ಲಹೈರೋಯಿ ಎಂಬ ಬಾವಿಯ ಹತ್ತಿರ ವಾಸವಾಗಿದ್ದನು. ಅಬ್ರಾಹಮನಿಗೆ ಸಾರಾಳ ದಾಸಿಯೂ ಈಜಿಪ್ಟಿನವಳು ಆದ ಹಾಗಾರಳಲ್ಲಿ ಹುಟ್ಟಿದ ಇಷ್ಮಾಯೇಲನ ವಂಶಾವಳಿ. ಇಷ್ಮಾಯೇಲನ ಮಕ್ಕಳಿಗೂ ಅವರಿಂದ ಹುಟ್ಟಿದ ಕುಲಗಳಿಗೂ ಇಡಲಾಗಿದ್ದ ಹೆಸರುಗಳು ಇವು. ಮೊದಲು ಹುಟ್ಟಿದವನು ನೆಬಾಯೋತ್. ಆಮೇಲೆ ಹುಟ್ಟಿದವರು ಕೇದಾರ್, ಅದ್ಬಯೇಲ್, ಮಿಬ್ಸಾಮ್, ಮಿಷ್ಮಾ, ಧೂಮಾ, ಮಸ್ಸಾ, ಹದದ್, ತೇಮಾ, ಯಟೂರ್, ನಾಫೀಷ್ ಹಾಗೂ ಕೇದ್ಮಾ. ಇವರೇ ಆ 12 ಕುಲದ ಮೂಲ ಪುರುಷರು. ಈ ಹೆಸರುಗಳನ್ನು ಅವರು ವಾಸಿಸಿದ್ದ ಊರುಗಳಿಗೂ ಪಾಳೆಯಗಳಿಗೂ ಇಡಲಾಗಿತ್ತು. ಇಷ್ಮಾಯೇಲನು 137 ವರ್ಷ ಬದುಕಿದ್ದನು. ಅನಂತರ ಸತ್ತು ತನ್ನ ಪಿತೃಗಳ ಬಳಿಗೆ ಸೇರಿದನು. ಇಷ್ಮಾಯೇಲ್ಯರು ಹವೀಲಾ ಹಾಗೂ ಶೂರಿನ ಮಧ್ಯೆ ಇರುವ ಪ್ರದೇಶದಲ್ಲಿ ವಾಸ ಮಾಡಿದರು. ಶೂರ್ ಈಜಿಪ್ಟಿನ ಪೂರ್ವಕ್ಕೆ ಅಸೀರಿಯಾಗೆ ಹೋಗುವ ಹಾದಿಯಲ್ಲಿದೆ. ಹೀಗೆ ಇಷ್ಮಾಯೇಲ್ಯರು ತಮ್ಮ ಸಂಬಂಧಿಕರಿಗೆ ಎದುರು ಬದಿರಿನಲ್ಲೇ ವಾಸ ಮಾಡಿದರು. ಅಬ್ರಾಹಮನ ಮಗ ಇಸಾಕನ ವಂಶಾವಳಿ. ಅಬ್ರಾಹಮನು ಇಸಾಕನನ್ನು ಪಡೆದನು. ಇಸಾಕನು 40 ವರ್ಷದವನಾಗಿದ್ದಾಗ ಅರಾಮ್ಯರಾದ ಬೆತುವೇಲನ ಮಗಳು ಲಾಬಾನನ ತಂಗಿಯೂ ಆಗಿದ್ದ ರಬೇಕಳನ್ನು ಮೆಸೊಪೊಟೇಮಿಯಾದಿಂದ ಬರಮಾಡಿಸಿಕೊಂಡು ಮದುವೆಯಾದನು. ರಬೇಕಳಿಗೆ ಮಕ್ಕಳಾಗಲಿಲ್ಲ. ಸರ್ವೇಶ್ವರ ಅವನ ವಿಜ್ಞಾಪನೆಯನ್ನು ಆಲಿಸಿದರು. ರಬೇಕಳು ಗರ್ಭವತಿಯಾದಳು. ಆಕೆಯ ಗರ್ಭದಲ್ಲಿದ್ದ ಅವಳಿ ಮಕ್ಕಳು ಒಂದನ್ನೊಂದು ಒತ್ತರಿಸಿದಾಗ ಆಕೆ ನನಗೇತಕ್ಕೆ ಹೀಗಾಗುತ್ತಿದೆ ಎಂದುಕೊಂಡು ಸರ್ವೇಶ್ವರ ಸ್ವಾಮಿಯನ್ನು ವಿಚಾರಿಸಲು ಹೋದಳು. ಸರ್ವೇಶ್ವರ ಆಕೆಗೆ ಇಂತೆಂದರು, ನಿನ್ನ ಉದರದೊಳಿವೆ ಜನಾಂಗಗಳೆರಡು, ಹುಟ್ಟಿನಿಂದ ವೈರಿಗಳ ರಾಷ್ಟ್ರಗಳೆರಡು. ಬಲಿಷ್ಠವಿರುವುದು ಒಂದು ಮತ್ತೊಂದಕ್ಕೆ. ಜ್ಯೇಷ್ಠನೇ ದಾಸನಾಗುವನು ಕನಿಷ್ಠನಿಗೆ. ದಿನ ತುಂಬಿದಾಗ ರೆಬೇಕಳು ಅವಳಿ ಮಕ್ಕಳನ್ನು ಹೆತ್ತಳು. ಮೊದಲು ಹುಟ್ಟಿದ ಮಗು ಕೆಂಚಗೂ ಮೈಯೆಲ್ಲ ರೋಮಮಯವಾಗೂ ಇತ್ತು. ಎಂತಲೇ ಅದಕ್ಕೆ ಏಸಾವ ಎಂದು ಹೆಸರಿಟ್ಟರು. ಎರಡನೆಯ ಮಗು ಏಸಾವನ ಹಿಮ್ಮಡಿಯನ್ನು ಹಿಡಿದುಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಇವರು ಹುಟ್ಟಿದಾಗ ಇಸಾಕನಿಗೆ 60 ವರ್ಷವಾಗಿತ್ತು. ಆ ಹುಡುಗರಿಬ್ಬರು ಬೆಳೆದರು. ಏಸಾವನು ಚೂಟಿಯಾದ ಬೇಟೆಗಾರನಾದ, ವನವಾಸಿಯಾದ. ಯಾಕೋಬನು ಸಾಧು ಮನುಷ್ಯ, ಅವನದು ಗುಡಾರಗಳಲ್ಲಿ ವಾಸ. ಇಸಾಕನಿಗೆ ಬೇಟೆಯ ಮಾಂಸ ಇಷ್ಟ ಎಂದೇ ಏಸಾವನ ಮೇಲೆ ಹೆಚ್ಚು ಪ್ರೀತಿ. ರಬೇಕಳಿಗಾದರೋ ಯಾಕೋಬನ ಮೇಲೆ ಹೆಚ್ಚು ಪ್ರೀತಿ. ಒಮ್ಮೆ ಯಾಕೋಬನು ಅಡುಗೆ ಮಾಡುತ್ತಿದ್ದ. ಏಸಾವನು ಕಾಡಿನಿಂದ ದಣಿದು ಬಂದು, ನಾನು ಬಹಳವಾಗಿ ದಣಿದು ಬಂದಿದ್ದೇನೆ, ಆ ಕೆಂಪು ಪದಾರ್ಥವನ್ನು ತಿನ್ನಲು ಕೊಡು ಎಂದು ಕೇಳಿದ. ಅದಕ್ಕೆ ಯಾಕೋಬ, ನಿನ್ನದಾಗಿರುವ ಜ್ಯೇಷ್ಠ ಪುತ್ರನ ಹಕ್ಕನ್ನು ನನಗೆ ಮೊದಲು ಮಾರಿಬಿಡು ಎಂದು ಹೇಳಿದ.
ಏಸಾವನು, ಆಗಲಿ, ಮಾರುತ್ತೇನೆ, ಸಾಯುತ್ತಿರುವ ನನಗೆ ಜ್ಯೇಷ್ಠತನದಿಂದ ಪ್ರಯೋಜನವೇನು ಎಂದ. ಯಾಕೋಬನು, ಮಾರಿರುವುದಾಗಿ ನನಗೆ ಪ್ರಮಾಣ ಮಾಡು ಎಂದಾಗ ಏಸಾವನು ಪ್ರಮಾಣ ಮಾಡಿ ತನ್ನ ಜ್ಯೇಷ್ಠತನದ ಹಕ್ಕನ್ನು ಮಾರಿಬಿಟ್ಟ. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು, ಅಲಸಂದಿ ಗುಗ್ಗರಿಯನ್ನು ಕೊಟ್ಟ. ಏಸಾವನು ತಿಂದು ಕುಡಿದು ಎದ್ದು ಹೋದ. ಜ್ಯೇಷ್ಠತನದ ಹಕ್ಕು ಬಾಧ್ಯತೆಗೆ ಏಸಾವನು ಕೊಟ್ಟ ಮರ್ಯಾದೆ ಇಷ್ಟೇ.